ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಅಣ್ಣನ ಮನೇಲಿ ಗುರು ಪ್ರವೇಶ ಇದೆ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಚಪ್ರಕ್ಕೆ ಈ ರೀತಿ ಡೆಕೋರೇಷನ್ ಮಾಡಿಸಿದ್ರು, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾನೇ ಇಷ್ಟ ಆಯಿತು. ರಾತ್ರಿ ಗಣ ಹೋಮ ಮತ್ತೆ ಮನೆ ದೇವ್ರ ಪೂಜೆ ಮತ್ತೆ ಇನ್ನು ಬೇರೆ ಬೇರೆ ಪೂಜೆಗಳೆಲ್ಲ ನಡೀತಿತ್ತು. ನನಗೆ ಈಶ್ವರನ ಪೂಜೆ ಅಂತೂ ತುಂಬಾನೇ ಇಷ್ಟ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮನೆ ದೇವ್ರ ಪೂಜೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೋಡ್ಬೋದು ಈಶ್ವರಂದು ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ನನಗಂತೂ ತುಂಬಾನೇ ಇಷ್ಟ ಆಯಿತು. ಇನ್ನು ಬೇರೆ ಬೇರೆ ಪೂಜೆಗಳನ್ನು ತುಂಬಾನೇ ಚೆನ್ನಾಗಿತ್ತು. ಸೊ ಪೂಜೆ ನಡೀತಿತ್ತು, ಅಷ್ಟರೊಳಗೆ ಮನೆಯೆಲ್ಲ ನೋಡ್ಕೊಂಬರೋಣ ಅಂತ ನಾನು ನೋಡ್ಕೊಂಬರಕ್ಕೆ ಹೋಗಿದ್ದೆ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ರಾತ್ರಿ ಏನು ನಾನು ತುಂಬ ವಿಡಿಯೋ ಮಾಡಲಿಲ್ಲ. ಈ ಕಾಮಧೇನು ಹಸು ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ಊಟಕ್ಕೆ ಹೋಗಿದ್ದೀನಿ. ಊಟ ಅಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸೊ ನೀವು ನೋಡ್ಬೋದು ಏನೆಲ್ಲ ಊಟ ಮಾಡಿಸಿದ್ದಾರೆ ಅಂತ. 2 ಥರ ಪಲ್ಯ, 2 ಥರ ಸ್ವೀಟು, ಹಪ್ಪಳ, ಬೋಂಡ, ಪೂರಿ ಸಾಗು, ದೋಸೆ, ಚಟ್ನಿ ಮತ್ತು ಪಲಾವ್ ಮಾಡಿಸಿದ್ದಾರೆ. ಮೊಸರು ಬಜ್ಜಿ, ಅನ್ನ ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಊಟ ಎಲ್ಲ ಆದಮೇಲೆ ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ನ ನಾನು ತಗೊಳ್ತಾ ಇದ್ದೆ. ರಾತ್ರಿ ಏನು ತುಂಬ ಜನ ಬಂದಿರಲಿಲ್ಲ, ಆದರೂ ಕೂಡ ನಾನು ತುಂಬಾ ಎಂಜಾಯ್ ಮಾಡಿದೆ. ಕನಸು ನನಸಾಗಿರೋ ದಿನ ಇದು. ವೆರಿ ಹ್ಯಾಪಿ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್. ಚೇತ, ನಿಮ್ಗೇನು ಅನಿಸ್ತಾ ಇದೆ? ಮನೆ ಕಟ್ಸಿರೋದು ಅಲ್ಲಿ ನೋಡ್ಕೊಂಡೇನು? ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಸೊ ಇದು ನಾನು ರಾತ್ರಿ ಹಾಕೊಂಡಿದ್ದ ಔಟ್ಫಿಟ್ಟು. ಈ ಡ್ರೆಸ್ಸಲ್ಲಿ ನಾನೇನು ತುಂಬ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಪೂಜೆ ಎಲ್ಲ ಮುಗಿದು ಮನೆಗೆ ಬರೋದ್ರೊಳಗೆ ಆಲ್ರೆಡಿ 10:30 ಆಗಿತ್ತು. ಸೊ ನೆಕ್ಸ್ಟ್ ಡೇ ನಾನು ಗೋಲ್ಡ್ ಲೆಹೆಂಗಾ ಹಾಕೊಂಡಿದ್ದೆ. ಬೆಳಗ್ಗೆ ತಿಂಡಿಗೆ ಪೊಂಗಲ್, ಬಾದಾಮ್ ಹಲ್ವಾ ಮತ್ತು ಸಬ್ಬಕ್ಕಿ ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ ಎಲ್ಲ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ತಿಂಡಿ ಎಲ್ಲ ಆದಮೇಲೆ ನಾನು ಪೂಜೆಗೆ ಹೋದೆ. ಪರವಾಗಿಲ್ವಾ? ಮಗುಂದಲ್ಲ, ಮಗಳದು, ಮೊಮ್ಮಗಳು. ಮೊಮ್ಮಗಳು ಯೂಟ್ಯೂಬ್ ಚಾನಲ್ಲು. ಸೊ ಮನೆ ಬಾಗಿಲಿಗೆ ಈ ರೀತಿ ಫ್ಲವರ್ ಡೆಕೋರೇಷನ್ ಮಾಡಿಸಿದ್ರು. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನಾನು ಹೋಗೋದ್ರೊಳಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ನನಗಂತೂ ಡೆಕೋರೇಷನ್ ಅಂತೂ ತುಂಬಾ ಇಷ್ಟ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರು ಅಂತ. ಸೊ ಪೂಜೆ ಎಲ್ಲ ಶುರು ಆಗೋದ್ರೊಳಗೆ ಮನೇನ ಇನ್ನೊಂದ್ಸಲ ನೋಡ್ಕೊಂಬರೋಣ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ದೆ. ನೋಡ್ಬೋದು 4:15ಗೆ ಹಾಲು ಉಗಿಸ್ಬಿಟ್ಟಿದ್ರು. ಸೊ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಕಿಚನ್ ಅಲ್ಲೇನೆ ತುಳಸಿ ಪಾಟು ಮತ್ತೆ ಲಕ್ಷ್ಮೀ ದೇವಿನ ಕುಣಿಸಿದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾನೇ ಇಷ್ಟ ಆಯಿತು. ಸೊ ನೀವು ನೋಡ್ಬೋದು ಮನೇಲೆ ಹೋಮ್ ಥಿಯೇಟರ್ನ ಮಾಡಿದ್ದಾರೆ. ಮಕ್ಕಳೆಲ್ಲ KGF ಮೂವಿ ನೋಡ್ತಾ ಇದ್ರು. ಸೊ ನನಗಂತೂ ಯಶ್ ಮೂವಿ ಅಂದರೆ ತುಂಬಾ ಇಷ್ಟ.
ಸೊ ಯಶ್ ಮೂವಿ ಆಗಿರೋದ್ರಿಂದ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ. ಸೊ ಗುರುಪ್ರವೇಶಕ್ಕೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಬಂದಿದ್ರು. ಸೊ ಅವ್ರ ಜೊತೆಗೂ ನಾನು ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ನ ತಗೊಳ್ತಾ ಇದ್ದೆ. ಸೊ ಅಷ್ಟರೊಳಗೆ ಪೂಜೆ ಎಲ್ಲ ಶುರುವಾಯಿತು. ಪೂಜೆ ಮಾಡಿ ತುಂಬ ಲಾಸ್ ಮಾಡ್ಕೊಂಡ್ವಿ, ಸೈಟ್ ಕಳ್ಕೊಂಡ್ವಿ, ದುಡ್ಡು ಕಳ್ಕೊಂಡ್ವಿ, ತೊಂದರೆಯನ್ನು ಅನುಭವಿಸಿದ್ವಿ ಅಂತ ಕೇಳಿರ್ತೀರ ಅಲ್ವಾ? ಅದಕ್ಕೆ ಗೃಹ ಪ್ರವೇಶ ಮಾಡೋದು ಸತ್ಯನಾರಾಯಣ ಪೂಜೆ ಮಾಡೋಲ್ಲ ಕೆಲವರು. ಆಯ್ತಾ? ಯಾಕೆ ಆ ಥರದ್ದೆಲ್ಲ ಆಗುತ್ತೆ ಅಂದರೆ, ಕತೆ ಹೇಳೋ ಸಮಯದಲ್ಲಿ ಮಧ್ಯ ಮಧ್ಯ ಮಾತಾಡಿರ್ತೀನಿ, ಓಡಾಡಿರ್ತೀನಿ, ಮೊಬೈಲ್ ನೋಡಿರ್ತೀನಿ, ದೂರ ಕ್ರಿಯೆಗಳನ್ನು ತಪ್ಪುಗಳನ್ನು ಮಾಡಿರ್ತೀವಿ. ಅದನ್ನು ನಾವೆಲ್ಲೂ ಹೇಳಲ್ಲ. ಏನು ಹೇಳ್ತೀವಿ? ದೇವ್ರು ತೊಂದರೆ ಕೊಟ್ಬಿಟ್ಟ, ನಮ್ಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಹೇಳ್ತೀವಿ. ನಾವೇನು ಮಾಡಿದ್ವಿ ಅಂತ ನಾವೆಲ್ಲೂ ಹೇಳಲ್ಲ. ಅವರ ಸುಮ್ಮನೆ ದೇವ್ರ ಕೋಪ ಮಾಡ್ಕೊತಾನ, ಸುಮ್ಮನೆ ಶಾಪ ಕೊಡ್ತಾನ, ಹೌದು ಅಲ್ವೋ? ಹಾಗಾಗಿ ಈ ಕತೆ ಹೇಳೋ ಸಮಯದಲ್ಲಿ ಏನಿರಬೇಕು? ಭಕ್ತಿಯಿಂದ ಕುತ್ಕೋಬೇಕು. ಯಾರಿಗೂ ಕೂಡ ಯಾರಿಗಾರು ಒಬ್ಬೊಂದು ಕಷ್ಟ ಇದ್ದೇ ಇರುತ್ತೆ. ಪಾಪ ಅವ್ರೇನೋ ಒಂದು ಕಷ್ಟ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಕತೆ ಕೇಳ್ತಿರ್ತಾರೆ. ಈ ಮಧ್ಯೆ ಯಾರು ಒಬ್ರು ಮಾತಾಡೋದ್ರಿಂದ ಅವ್ರಿಗೂ ಕೂಡ ಭಂಗ ಆಗುತ್ತೆ, ಸತ್ಯನಾರಾಯಣ ದೇವರು ಕೋಪ ಬರುತ್ತೆ. ಹಾಗಾಗಿ ಕೆಲವರಿಗೆಲ್ಲ ಪಾಪ ಶುಗರು, ಬಿ ಪಿ ಇತ್ಯಾದಿಗಳಿರುತ್ತೆ. ಕೆಲವಡೆ ಸುಮಾರು ಕೂರಕ್ಕಾಗಲ್ಲ. ಅಂಥವ್ರು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡಿ, ಇಲ್ಲ ಒಳಗಡೆ ಕೂತಿರಿ, ಆಯ್ತಾ? ಆದರೆ ಮಧ್ಯೆ ಮಧ್ಯೆ ಓಡಾಡೋದು ಇದನ್ನು ಮಾಡಬಾರ್ದು, ಆಯ್ತಾ? ಯಾಕೆ ಅಂದರೆ ಆಮೇಲೆ ಪೂಜೆ ಆಗಿ ಏನಾದ್ರು ಎಡವಟ್ಟ ಆಯಿತು ಅಂದರೆ ಒಂದು ನಮ್ಮನ್ನೇ ಕೇಳ್ತೀರ ಅವರ. ಹಾಗಾಗಿ ಕತೆ ಹೇಳೋ ಸಮಯದಲ್ಲಿ ಇನ್ನು ಒಂದು ತಾಸು ಕರೆಕ್ಟಾಗಿ ಶ್ರದ್ಧೆಯಿಂದ ಕುತ್ಕೋಬೇಕು, ಆಯ್ತಾ? ಮಧ್ಯೆ ಮಧ್ಯೆ ಓಡಾಡಬಾರ್ದು. ಸತ್ಯನಾರಾಯಣ ಭಗವಾನ್ ಕಿ ಅವನ ಕರಣ ಅವನ ಕರಣ ಮಂದಿರದಿಂದ ಕಾಪಾಡು ಶ್ರೀ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು. ಕನಕ ಬೇಕೆಂದು ನಾ ಕೇಳೆನು, ನನಗಾಗಿ ಏನನ್ನು ನಾ ಬೇಡೇನು. ಕನಕ ಬೇಕೆಂದು ನಾ ಕೇಳೆನು, ಈ ಮನೆಯು ನೀನಿರುವ ಗುರಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗೆ ಶಯನ ಅವನ ಕರಣ, ಪನ್ನಗೆ ಶಯನ ಅವನ ಕರಣ. ನಂಬಿಕೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀಯನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀಯನ್ನ ಕಾಪಾಡಿದೆ. ಬರಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದಾನಂದ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗೆ ಶಯನ ಅವನ ಕರಣ, ಪನ್ನಗೆ ಶಯನ ಅವನ ಕರಣ. ನಂಬಿಕೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಈ ದೇವ ನಿನಗಾಗಿ ಮುಡಿಪಾಗಿದೆ, ನಾನಿಂದು ನಿನಗಾಗಿ ಪರಿತಪಿಸಿದೆ. ಈ ದೇವ ನಿನಗಾಗಿ ಮುಡಿಪಾಗಿದೆ, ನಾನಿಂದು ನಿನಗಾಗಿ ಪರಿತಪಿಸಿದೆ. ನೀ ಬಂದು ನಮ್ಮನ್ನು ಕಾಪಾಡೆಯ, ಸುಖ ಶಾಂತಿ ನೆಮ್ಮದಿಯ ನೀಡೆಯ. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ.
ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಧ್ಯಾನ ರಮ್ಯಂ ವಂದೇ ವಿಷ್ಣುಂ ಭವಭಯ ಹರಂ ಸರ್ವ ಲೋಕೈಕ ನಾಥಂ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ದೇಹಿ ಮೇ ಪರಮೇಶ್ವರಿ. ದೇವರಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ಕೋಬೇಕು. ಇದು ಕೊನೆಯ ಪ್ರಾರ್ಥನೆ. ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ನಾನು ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಸ್ನ ತಗೊಳ್ತಾ ಇದ್ದೆ. ಮತ್ತೆ ನನ್ನ ತಮ್ಮ ರಕ್ಷಿತ್ ಕೂಡ ಬಂದಿದ್ದ, ಅವನ ಜೊತೆಗೂ ಕೆಲವೊಂದು ವಿಡಿಯೋಸ್ನ ತಗೊಂಡೆ. ಮತ್ತೆ ಇವರು ಸೋಮಿ ಅಕ್ಕ ಅಂತ, ಇವ್ರು ನನ್ನ ಫ್ರೆಂಡು, ಇವ್ರ ಜೊತೆಗೂ ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಸ್ನ ತಗೊಂಡೆ. ಸೊ ಪೂಜೆ ಎಲ್ಲ ಆದಮೇಲೆ ಕೆಲವೊಂದು ಫೋಟೋಸ್ ವೀಡಿಯೋಸ್ಗಳೆಲ್ಲ ತೊಗೊಂಡ್ಮೇಲೆ ಊಟಕ್ಕೆ ಅಂತ ಹೋದ್ವಿ. ಊಟದಲ್ಲಂತೂ ತುಂಬಾ ವೆರೈಟಿ ಫುಡ್ಡೆಲ್ಲ ಮಾಡಿಸಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಟೇಸ್ಟಿಯಾಗಿತ್ತು. ಸೊ ನೀವೇ ನೋಡ್ಬೋದು ಏನೆಲ್ಲ ಅಡುಗೆ ಮಾಡಿಸಿದ್ದಾರೆ ಅಂತ. ಸೊ ಪ್ರತಿಯೊಬ್ಬರಿಗೂ ಊಟ ಅಂತೂ ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆ. ಸೊ ಆರಾಮಾಗಿ ಊಟ ಎಲ್ಲ ಆದಮೇಲೆ ನಾವು ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆಲ್ಲ ಹರಟೆ ಹೊಡಿತಾ ಇದ್ವಿ. ಒಬ್ರಿಗೊಬ್ರು ರೇಗಿಸ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಹರಟೆ ಎಲ್ಲ ಹೊಡೆದಾದ್ಮೇಲೆ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೋದ್ವಿ. ನೋಡ್ಬೋದು ಎಷ್ಟು ವೆರೈಟಿ ಐಸ್ ಕ್ರೀಮ್ಸ್ ಎಲ್ಲ ಮಾಡ್ತಾಯಿದ್ರು ಅಂತ. ಸೊ ನಮ್ಗೆ ಯಾವ ಫ್ಲೇವರ್ ಐಸ್ ಕ್ರೀಮ್ ಬೇಕೋ ಅದನ್ನು ನಾವು ತಿಂದ್ವಿ. ಸೊ ಐಸ್ ಕ್ರೀಮ್ ತಿಂದಾದ್ಮೇಲೆ ನಮ್ಮ ಅಕ್ಕ ಬೀಡನ ತಿಂದ್ಲು, ನಾನೇನು ತಿನ್ನಲಿಲ್ಲ. ಗುರುಪ್ರವೇಶದಲ್ಲಿ ನಾನು ಯಾವುದೇ ಫೋಟೋಸ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಗುರುಪ್ರವೇಶದ ವ್ಲಾಗು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.